ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿಗೆ ಅವ್ರ ಜೊತೆನೇ ಇದ್ದಾರೆ. ಕೈ ಮುಗಿದು ನಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕನ್ನಡ ಚಿತ್ರರಂಗದ ಹಾಸ್ಯ ಸಾಮ್ರಾಟನಿಗೆ ಅಂತಿಮ ನಮನ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸಾಕಷ್ಟು ಕಲಾವಿದರು ನೂರಾರು ಸಂಖ್ಯೆಯಲ್ಲಿ ಬಂದು ಈಗಾಗಲೇ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಬಂದು ಅಂತಿಮ ನಮನ ಸಲ್ಲಿಕೆ ಮಾಡಿದ್ರು. ಅವರ ದ್ವಾರಕೀಶ್ ಅವರ ಮಗನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ, ಮಕ್ಕಳ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ದ್ವಾರಕೀಶ್ ಅವರ ಮಗನ ಜೊತೆ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿನಿಮಾ ರಂಗದ ಗಣ್ಯರು, ರಾಜಕೀಯ ಗಣ್ಯರು ಎಲ್ಲರೂ ಸಹ ಬಂದು ದ್ವಾರಕೀಶ್ ಅವರಿಗೆ ನಮಿಸ್ತಾ ಇದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇದು ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯ. ಅವರಿಗೆ ಸಚಿವ ಶಿವರಾಜ್ ತಂಗಡಗಿ ಸಾಥ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದ್ವಾರಕೀಶ್ ಅವರ ಮಗನ ಜೊತೆಯಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಹೇಗಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ದ್ವಾರಕೀಶ್ ಅವರು ಸಿನಿಮಾದಲ್ಲಿ ಸಾಕಷ್ಟು ನೋವನ್ನ ಕಂಡಿದ್ದಾರೆ, ನಲಿವನ್ನ ಕಂಡಿದ್ದಾರೆ. ಅವರು ಬದುಕಿನಲ್ಲೂ ಸಹ ಸಾಕಷ್ಟು ನೋವನ್ನ ಕಂಡಿದ್ದಾರೆ. ಅಂತಹ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಸ್ಯಾಂಡಲ್ವುಡ್ ಅನ್ನ ಅಗಲಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ಸಾಕಷ್ಟು ಕಲಾವಿದರು ಹೇಳ್ತಾ ಇದ್ರು. ಅವರಿಂದ ಕಲಿಬೇಕಾದದ್ದು ಸಾಕಷ್ಟಿದೆ ಅನ್ನುವಂತಹ ಮಾತುಗಳನ್ನ ಹಂಚಿಕೊಳ್ತಾ ಇದ್ರು. ದ್ವಾರಕೀಶ್ ಅವರ ಬದುಕಿನ ಸಿನಿಮಾದಲ್ಲಿ ಗುಡ್ ಸೀನ್ಸ್ ಇತ್ತು, ಬ್ಯಾಡ್ ಸೀನ್ಸ್ ಇತ್ತು, ಥ್ರಿಲ್ ಇತ್ತು, ಕಾಮಿಡಿ ಇತ್ತು, ಎಲ್ಲವೂ ಸಹ ಇತ್ತು. ಅಂತಹ ದ್ವಾರಕೀಶ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿನ್ನೆ 10 ಗಂಟೆ ಸುಮಾರಿಗೆ ಇಹಲೋಕವನ್ನ ತ್ಯಜಿಸಿದ್ರು. ಈಗ ಅಂತಹ ಮೇರು ನಟನಿಗೆ, ಹಾಸ್ಯ ಸಾಮ್ರಾಟನ ದರ್ಶನವನ್ನ ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಟ, ನಟಿಯರು, ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸಹ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ. ದ್ವಾರಕೀಶ್ ಅವರ ನಿಧನ ಇಡೀ ಕನ್ನಡಿಗರಿಗೆ ಬಹಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು. ನಟರಾಗಿ, ನಿರ್ದೇಶಕರಾಗಿ, ಮತ್ತೆ ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಹಾಸ್ಯ ನಟರಾಗಿದ್ದದ್ದು ಅಷ್ಟೇ ಅಲ್ಲ, ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದ್ರು. ನಾನಂತೂ ರಾಜ್ಕುಮಾರ್ ಮತ್ತು ಇವರ ಜೋಡಿ ಬಹಳ ಚೆನ್ನಾಗಿತ್ತು. ಆಮೇಲೆ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ರು ಈ ವಯಸ್ಸಲ್ಲಿ ಚಿತ್ರ. ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಬಹಳಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು, ನಿರ್ದೇಶನ ಮಾಡ್ತಕ್ಕಂಥದ್ದು, ಆಕ್ಟ್ ಮಾಡ್ತಕ್ಕಂಥದ್ದನ್ನ ಬಿಡ್ತಿರ್ಲಿಲ್ಲ. ಅವ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಬಹಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು, ಮೈಸೂರಿನವರು, ಹುಣಸೂರಿನಲ್ಲಿ ಹುಟ್ಟಿದವರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸೊ ಆಗ ಮೈಸೂರಿನವರು
ಸೊ ಮೈಸೂರು ಕಂಡ್ರೆ ಭಾಳ ಪ್ರೇಮ ಇತ್ತು, ಅವರಿಗೆ ಪ್ರೀತಿ ಇತ್ತು. ನಾನು ಅವರು ಒಂದ್ಸಾರಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ, ಮೈಸೂರಿನ ರೇಸ್ ಕೋರ್ಸ್ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದೆ. ರಾಜಕೀಯ, ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಬಹಳಷ್ಟು ಚರ್ಚೆ ಮಾಡಿದ್ದೆ. ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು. ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ. ರಾತ್ರಿ ಅವರ 2 ನಯನಗಳನ್ನ ಡಾಕ್ಟರ್ ರಾಜ್ಕುಮಾರ್ 5ನೇ ಇದಕ್ಕೆ ಡೊನೇಟ್ ಮಾಡಿದ್ದಾರೆ. ಆ ಮೂಲಕ ಒಂದು 7-8 ಜನಕ್ಕೆ ದೃಷ್ಟಿಯಾಗುವಂತಹ ಮಹತ್ ಕಾರ್ಯ ದೃಷ್ಟಿ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದದ್ದು. ಅದನ್ನು ಅವರಿಗೆ ಸತ್ತ ಮೇಲೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥವ್ರು. ಸೊ ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ಬಹಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಹೇಳಬೇಕು. ಕನ್ನಡ ಚಿತ್ರರಂಗ ಅವರ ನಿಧನದಿಂದ ಬಹಳ ಬಡವಾಯಿತು. ಒಬ್ಬ ಕನ್ನಡ ಪ್ರೇಮಿಯನ್ನ ಕೇಳ್ತೀನಿ. ಶಿವರಾಜ್ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟು ದೊಡ್ಡ ಪ್ರಮಾಣದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಅವರ ಧರ್ಮಪತ್ನಿಯವರು ಕೂಡ ಕಾಲವಾದ್ರಲ್ಲ, ಅದೇ ದಿನ ಅವರು ಕೂಡ ಕಾಲವಾಗಿದ್ದಾರೆ. ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತು, ಒಟ್ಟಾರೆಯಾಗಿ ಯಾರೆಲ್ಲ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅವರೆಲ್ಲರೂ ಹೇಳ್ತಾ ಇರುವಂತಹ ಮಾತು, ಉತ್ತಮವಾದಂತಹ ವ್ಯಕ್ತಿತ್ವ, ಯಾವತ್ತೂ ಸಹ ಸೋಲಿಗೆ ಅಂಜಿದ ವ್ಯಕ್ತಿಯೇ ಅಲ್ಲ, ಹಠ ಸ್ವಭಾವ ಹೊಂದಿದ್ದಂಥವ್ರು, ತಾನು ಮಾಡಬೇಕು ಅನ್ನೋದನ್ನ ಮಾಡಿ ಸಾಧಿಸಿ ತೋರಿಸಿದಂತಹ ವ್ಯಕ್ತಿ ಅವರು. ಅವರಿಂದ ಕಲಿಯೋದು ಸಾಕಷ್ಟು ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.